ಆತ್ಮೀಯರೇ, ನಾಡಗೀತೆಯೊಂದಿಗೆ ಸಮಾಜ ಸುಧಾರಕರಾದ ನಾರಾಯಣ ಗುರುಗಳ ಜಯಂತಿ ಕಾರ್ಯಕ್ರಮ ಪ್ರಾರಂಭವಾಗ್ತಿದೆ. ಭೂದೇವಿಯ ಮಕುಟದ ನವಮಣಿಯ ಗಂಧೇರದ ಘೋಷ ಜನರಿಗೆ ಜೀವವು ನಿನ್ನಾವೇಶ ಅಸುರಿನ ಗಿರಿ ಕಂಕಣ ಜಕಣರ ಮೆಚ್ಚಿನ ಗೀಡೆ ಕೃಷ್ಣ ಶರಾವತಿ ವೇದ ಭಾರತ ಜನನಿಯ ತನು ಜಾತಿ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಡ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ನಿಖರಾಮ ಕನ್ನಡ ನುಡಿ ನುಡಿದಾಡುವ ದೇಹ ಕನ್ನಡ ತಾಯಿಗೆ ಜಯ ಕರ್ನಾಟಕ ಮಾತೆ. ಈ ಶುಭ ಸಂಜೆಯ ನಮಸ್ಕಾರಗಳು. ಕನ್ನಡ ಮತ್ತು ಸಂಸ್ಕೃತಿ ಶಿಷ್ಯರು ಕೂಡಿ ನಡೆಸಿದ ಚಳವಳಿ. ಮೊದಲನೆಯವರು ಡಾಕ್ಟರ್ ಪದ್ಮನಾಭ ಪಲ್ಪು ಅವರು ಸಾಮಾಜಿಕ ಜಾಗೃತಿಯನ್ನು ಮಾಡ್ತಾರೆ. ನಾರಾಯಣ ಗುರುಗಳು ಧಾರ್ಮಿಕ ಜಾಗೃತಿಯನ್ನು ಮಾಡ್ತಾರೆ. ಕುಮಾರ ಆಶ್ರಮ್ ಶಾಲೆಗಳ ಪ್ರವೇಶಕ್ಕಾಗಿ ಚಳವಳಿ ನಡೆಸ್ತಾರೆ. 16ರಿಂದಲೇ ಅಧಿಕೃತ ಕಾರ್ಯಕ್ರಮವಾಗಿ ಘೋಷಿಸುತ್ತಾ ಬಂದಿರುವುದನ್ನು ತಾವೆಲ್ಲರೂ ಅವರನ್ನ ಹೃತ್ಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದ ಪಾಲಿಸದಿದ್ದರೆ ನಿಮ್ಮ ಮದುವೆ ಸಮಾರಂಭಕ್ಕೆ ನಾನು ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಿಂದಾಗಿ ಈ ಕೇರಳದಲ್ಲಿ ನಡೆಯುತ್ತೆ ದುಷ್ಟ. ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ವೇದಿಕೆ ಮೇಲೆ ಹಾಜರಿರುವ ಡಾಕ್ಟರ್ ಎಂ ತಿಮ್ಮೇಗೌಡ, ಅಧ್ಯಕ್ಷರು, ಕರ್ನಾಟಕ ಪ್ರದೇಶ. ಪ್ರಾರಂಭ ಮಾಡ್ತಾರೆ. ಅವರೊಂದು ಈಳವ ಒಂದು ಮನವಿಯನ್ನ ಬ್ರಿಟಿಷ್ ಸಂಸ್ಥಾನಕ್ಕೆ ಕಳಿಸ್ತಾರೆ, ವೈಸ್ರಾಯ್ ಕಳಿಸ್ತಾರೆ. ಅದು ಕೊನೆಗೆ ಅವರು ಸ್ವಾಮಿ ವಿವೇಕಾನಂದರನ್ನು ಬ್ರಹ್ಮಶ್ರೀ ನಾರಾಯಣ ಗುರುರವರು ಸಮಾಜ ಸುಧಾಕರ ನಾರಾಯಣ ಗುರುಗಳನ್ನ ಗುಡಿ ಗೋಪುರಗಳಲ್ಲಿ ದೇವರನ್ನಾಗಿ ಮಾಡಿ ಅವರ ನಿಜವಾದ ಚಿಂತನೆಗಳನ್ನು ಇವತ್ತು ಮರೆಯುವಂತ ಪರಿಸ್ಥಿತಿ ಬಂದಿದೆ. ನಾವು ಪ್ರಾರಂಭ ಆಗಿತ್ತು. ಅದೇ ಸಮಯದಲ್ಲಿ 1888ರಲ್ಲಿ ಕೇರಳದ ಅರವಿಪುರಂನಲ್ಲಿ ನಾರಾಯಣ ಸಮಾಜವಾಗಿ ಪರಿವರ್ತನೆಗೊಳ್ಳುವಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿಕೊಂಡು ಬಂದಿದೆ. 19ನೇ ದಯವಿಟ್ಟು ತಾಳ್ಮೆ ಇರಲಿ, ಶಾಂತಿ ಇರಲಿ, ಕೂತ್ಕೊಳ್ಳಿ, ಎಲ್ಲರಿಗೂ ಕಾಣಿಸ್ಬೇಕಾಗುತ್ತೆ. ಈಗ ನಾವು ಬೇಕಾದ ಹಾಕುವುದು ಸಾರ್ವಜನಿಕರು, ಅಧಿಕಾರಿ ಮಿತ್ರರು, ಮಾಧ್ಯಮ ಮಿತ್ರರು, ಅವರು ಇವರು ಎನ್ನದೆ ಹಾಜರುವ ಎಲ್ಲರನ್ನೂ ಕೂಡ ಸಿ ಕೇಶವ ರಾಜಕೀಯದಲ್ಲಿ ಪ್ರಾತಿನಿಧ್ಯಕ್ಕಾಗಿ ಚಳವಳಿ ನಡೆಯಿತು. ಈ 5 ಹಂತಗಳಲ್ಲಿ ಚಳವಳಿ ನಡೆಯಿತು. ಆದರೆ ಸಾಗಿರ್ಲಿಲ್ಲ. ಈಳವರ ಹೆಣ್ಣು ಮಕ್ಕಳು ಎದೆಗೆ ಬಟ್ಟೆಗಳನ್ನು ಹಾಕುವ ಪರಿಸ್ಥಿತಿ ಇರಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಅಲ್ಲಿಯ ಪ್ರವೇಶ ಮಾಡಲಿಕ್ಕೆ ಜಾತಿ ಅಗತ್ಯ ಇಲ್ವೋ ಎನ್ನುವುದನ್ನು ಅವರು ತೋರಿಸಿಕೊಟ್ಟಿದ್ದನ್ನು ನಾವು ಕಾಣಬಹುದು. ಕೇವಲ ಧಾರ್ಮಿಕ ಚಳವಳಿ. ಮೈಸೂರು ಬಂದು ಮೈಸೂರಿನ ರಾಜ ಸಂಸ್ಥಾನದಲ್ಲಿ ಅವರಿಗೆ ಕೆಲಸ ಕೊಡ್ತಾರೆ. ಮೈಸೂರಿನಲ್ಲಿ ಅವರು ವೈದ್ಯಾಧಿಕಾರಿ ಆಗಿದ್ದಾರೆ. ಇವತ್ತು ಬೆಂಗಳೂರಿನ ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಅನ್ನು ರೂಪಿಸಿದವರು ಡಾಕ್ಟರ್ ಪದ್ಮನಾಭ ಪಲ್ಪು. ಇವರು ಬಹಳ ಮಂದಿಗೆ ಗೊತ್ತು. ಡಾಕ್ಟರ್ ಪದ್ಮನಾಭ ಪಲ್ಪು ಒಬ್ಬ ಶಿಕ್ಷಿತ ವೈದ್ಯ. ರಾಜಕೀಯ ಮತ್ತು ಆರ್ಥಿಕ ಬದುಕನ್ನೇ ಒಂದು ಪಲ್ಲಟಗೊಳಿಸಿದ್ದನ್ನು ನಾವು ಕಾಣಬಹುದಾಗಿದೆ. ಇದರ ಮೊದಲ 40 ವರ್ಷಗಳಲ್ಲಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಯಾಕೆ ನೆನಪಿಸಿಕೊಳ್ಬೇಕಂದ್ರೆ ಡಾಕ್ಟರ್ ಪದ್ಮನಾಭ ಪಲ್ಪು ಕೇರಳದ ಒಬ್ಬ ಸಾಮಾನ್ಯ ಮುದ್ದೆದಾರನ 1873ರಲ್ಲಿ ಜ್ಯೋತಿಬಾ ಫುಲೆಯವರು ಮತ್ತು ಅವರ ಪತ್ನಿ